ನಮ್ಮ ಏರಿಯಾದಲ್ಲಿ ಸುಮಾರು 5 ದಿನಗಳಿಂದ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇದೆ. ಎಲ್ಲದಕ್ಕೂ ಟ್ಯಾಕ್ಸ್ ತೆಗೆದುಕೊಂಡು ಎಲ್ಲ ಡ್ರೈನೇಜ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್, ಎಲ್ಲ ಟ್ಯಾಕ್ಸ್ ತಗೊಂಡು ಯಾವ ಕೆಲಸ ಮಾಡಿದ್ರೆ ಈ ರೀತಿ ಮಾಡಿದ್ರೆ ಹೇಗೆ? ನಾವು ಎಷ್ಟೇ ಕಾರ್ಪೊರೇಟರ್ ಹೇಳಿದ್ರು ಕಾರ್ಪೊರೇಟರ್ ಯಾವ ಕೆಲಸವನ್ನು ಮಾಡಿಸ್ತಾ ಇಲ್ಲ. ಅಂದ್ರೆ ಈ ಸಮಯದಲ್ಲಿ ಅಂತೇಳಿ ಎಲ್ಲ, ಇವನ್ ಮಳೆಗಾಲದಲ್ಲಿ ಆಗಲಿ ಯಾವುದೇ ಟೈಮಲ್ಲಿ ನಮ್ಮ ಕಾರ್ಪೊರೇಟರ್ ಅಂತ ನಾವು ಹೇಳಿದ್ರೆ ಅವ್ರು ಯಾವ ಕೆಲಸವನ್ನು ಮಾಡಲಿಲ್ಲ. ಮಂಗಳೂರು ನಗರದ ಮಾಲೇಮಾರ್ ರಸ್ತೆಯ ನಿವಾಸಿಗಳು ದೀರ್ಘಕಾಲದಿಂದ ನಗರ ಪಾಲಿಕೆಯ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 5 ದಿನಗಳಿಂದ ಡ್ರೈನೇಜ್ ನೀರು ಸೋರಿಕೆಯಿಂದ ಮನೆಗಳು, ಬಾವಿಗಳು ಮತ್ತು ನಿಲ್ದಾಣಗಳು ಕೊಳಚೆಯಿಂದ ಭರ್ತಿಯಾಗಿವೆ. ಈ ಸಮಸ್ಯೆಯಿಂದ ಸ್ಥಳೀಯರು ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಮತ್ತು ನಿತ್ಯ ಜೀವನ ಕಷ್ಟಕರವಾಗಿದೆ. ಸ್ಮಾರ್ಟ್ ಸಿಟಿ ಎಂಬ ಹೆಸರಿನಲ್ಲಿ ಭರತನಾಟ್ಯವಾಡುವ ಪಾಲಿಕೆ ಈ ರೀತಿಯ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಲು ಎಷ್ಟು ಹೊತ್ತು ತೆಗೆದುಕೊಳ್ಳುತ್ತದೆ ಎಂಬುದು ಮಂಗಳೂರಿನ ಜನರ ಪ್ರಶ್ನೆಯಾಗಿದೆ. ಇಲ್ಲಿ ದೇರಬೇಲು ಕೊಂಚಾಡಿ ಮಾಲೆಮಾರ್ ರೋಡಿಂದ ಮಾತಾಡ್ತಾ ಇರೋದು. ನಮ್ಮ ಏರಿಯಾದಲ್ಲಿ ಸುಮಾರು 5 ದಿನಗಳಿಂದ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇದೆ. ಅದರಲ್ಲಿ ಎಲ್ಲ ಮನೆಯ, ನಮ್ಮ ಸರೌಂಡಿಂಗಿನ ಮನೆ ಮತ್ತು ನಮ್ಮ ಮನೆಗಳಲ್ಲಿ ಎಲ್ಲ ಮನೆಯ ಕಂಪೌಂಡ್ ಒಳಗಡೆ ನೀರು ಬರ್ತಾ ಇದೆ. ಇಡೀ ರಸ್ತೆಯಲ್ಲಿ ಕಂಪ್ಲೀಟ್ ಡ್ರೈನೇಜ್ ನೀರು ತುಂಬಿಕೊಂಡಿದೆ. ಈ ಸೊಳ್ಳೆ, ಈ ಡೆಂಗ್ಯೂ, ಈ ಮಲೇರಿಯಾ, ಈ ಟೈಫಾಯ್ಡ್, ಇಂಥ ಎಲ್ಲ ಈ ರೋಗಗಳಿರುವಂಥ ಈ ಸಮಯದಲ್ಲಿ ಈ ರೀತಿ ಆಗಿರೋದನ್ನು ನಾವು ಎಷ್ಟೇ ಕಾರ್ಪೊರೇಟರ್ ಹೇಳಿದ್ರು ಕಾರ್ಪೊರೇಟರ್ ಯಾವ ಕೆಲಸವನ್ನು ಮಾಡಿಸ್ತಾ ಇಲ್ಲ. ಅಂದರೆ ಈ ಸಮಯದಲ್ಲಿ ಅಂತೇಳಿ ಎಲ್ಲ, ಇವನ್ ಮಳೆಗಾಲದಲ್ಲಿ ಆಗಲಿ ಯಾವುದೇ ಟೈಮಲ್ಲಿ ನಮ್ಮ ಕಾರ್ಪೊರೇಟರ್ ಅಂತ ನಾವು ಹೇಳಿದ್ರೆ ಅವ್ರು ಯಾವ ಕೆಲಸವನ್ನು ಮಾಡಲಿಲ್ಲ. ಮಾಡಿಸ್ತೇನೆ ಅಂತ ಹೇಳೋದು ಬಿಟ್ಟರೆ ಯಾವುದು ಕೆಲಸ ಮಾಡಲಿಲ್ಲ. ಈಗಲೂ ಅವ್ರ ಹತ್ರ ಕೇಳಿದಾಗ 2 ದಿವಸದ್ದು 1-2 ಸಲ ಟ್ಯಾಂಕನ್ನು ತರಿಸಿದ್ರು ಮಾಡಿದರೆ ಬಿಟ್ಟರೆ ಬೇರೆ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ನಮ್ಮ ಹಣೆ ಬಾರ ದಾಯಬಾರ. ಅಂಥ ಒಳ್ಳೆಯ ಕಾರ್ಪೊರೇಟರ್ ನಾವು ಚುನಾವಣೆಯಲ್ಲಿ ಜಯಿಸಿದ್ದಕ್ಕೆ ಅವರು ನಮಗೆ ಸರಿಯಾದ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ಈಗ MLA ಅವ್ರ ಹತ್ರನೂ ಹೇಳಿದ್ದೇವೆ, ಅವರಾದರೂ ಅದನ್ನು ಇದರ ಬಗ್ಗೆ ಮುತುವರ್ಜಿ ಮಾಡಿ ಇಮಿಡಿಯೇಟ್ ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು. ಯಾಕಂದರೆ ನಾಳೆ ಇಲ್ಲಿ ರೋಗದಿಂದ ಮುಳುಗುವಂಥದ್ದಲ್ಲ ಜನರು. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಮ್ಮ ಹತ್ರ ಎಲ್ಲ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ತಗೊಳ್ತಾ ಇದ್ದಾರೆ. ಎಲ್ಲದಕ್ಕೂ ಟ್ಯಾಕ್ಸ್ ತೆಗೆದುಕೊಂಡು ಎಲ್ಲ ಡ್ರೈನೇಜ್ ಟ್ಯಾಕ್ಸು, ರೋಡ್ ಟ್ಯಾಕ್ಸ್, ಎಲ್ಲ ಟ್ಯಾಕ್ಸು ತಗೊಂಡು ಯಾವ ಕೆಲಸ ಮಾಡಿದೆ ಈ ರೀತಿ ಮಾಡಿದರೆ ಹೇಗೆ? ಇದನ್ನು ಒಂದು ಸರ್ಕಾರದ ಲೆವೆಲ್ನಲ್ಲಿ ಮಂತ್ರಿಗಳಾಗಲಿ ಅಥವಾ MLAಗಳ ಶಾಸಕರಾಗಲಿ ಅಥವಾ ಕಾರ್ಪೊರೇಟ್ ಆಗಲಿ ಒಂದು ಯೋಚನೆ ಮಾಡಿ ಆ ಕೆಲಸವನ್ನು ಮಾಡಿ ಅರ್ಜೆಂಟಾಗಿ ಮಾಡಿ ಕೊಡಬೇಕು ಅಂತೇಳಿ ನಮ್ಮದು ರಿಕ್ವೆಸ್ಟು.